ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಬಗ್ಗೆ ಆಗಾಗ ಸುದ್ದಿ ಆಗ್ತಾನೆ ಇರುತ್ತೆ. ಅದರಲ್ಲೂ ಅವರ ಮದುವೆ ಸುದ್ದಿ ಇದೆಯಲ್ಲ, ಸಾಕಷ್ಟು ಚರ್ಚೆಗೆ ಒಳಪಡುತ್ತೆ. ಅವ್ರು ಯಾರ ಜೊತೆಗಾದರೂ ಒಂದು ಫೋಟೋ ಬಂತು ಅಂತಂದರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತೆ. ಹಾಗಾಗಿ ಇವರು ರಮ್ಯಾ ಮದುವೆ ಆಗುವ ಉದ್ಯಮಿ, ಇವರು ರಮ್ಯಾ ಆಗುವ ಮದುವೆ ಆಗುವಂಥ ಹುಡುಗ, ಹಾಗೆ ಹೀಗೆ ಅಂತೆ ಕಂತೆಗಳು ಹರಿದಾಡ್ತಾ ಇರ್ತವೆ. ಹಾಗೆಯೇ ಈ ವರ್ಷದ ಏನು ರಮ್ಯಾ ತಮ್ಮ ಜನ್ಮದಿನಾಚರಣೆನ ಆಚರಿಸ್ಕೊಂಡ್ರು, ಅಲ್ಲಿ ಒಬ್ಬ ಸಂಜೀವ್ ಅನ್ನೋ ಒಬ್ಬ ಹುಡುಗನ ಜೊತೆ ಒಂದು ಫೋಟೋವನ್ನು ಹಂಚಿಕೊಂಡಿದ್ರು. ಆ ಹುಡುಗ ಕೂಡ ತನ್ನ ಇನ್ಸ್ಟಾಗ್ರಾಮದಲ್ಲಿ ಆ ಫೋಟೋನ ಹಾಕಿ ದಿವ್ಯು ಲವ್ ಯು ಅಂತ ಹಾಕಿದ್ದ. ಅಂದರೆ ಪ್ರೀತಿಯಿಂದ ಅದು ಹೇಳ್ಕೊಂಡಿದ್ದಂಥ ಒಂದು ವರ್ಡ್. ಆದರೆ ಬಹಳಷ್ಟು ಜನ ಆ ಹುಡುಗನ ಫೋಟೋ ಮತ್ತು ರಮ್ಯಾ ಇದ್ದದನ್ನು ನೋಡಿ, ಸೊ ಇವನು ಆ ಹುಡುಗ ರಮ್ಯನ ಮದುವೆ ಆಗೋಂಥ ಹುಡುಗ ಅನ್ನೋ ಡಿಸೈಡ್ ಮಾಡಿಬಿಟ್ರು. ಇವರೇ ನಿರ್ಧಾರ ತೊಗೊಂಡ್ಬಿಟ್ರು. ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ಕೂಡ ರಮ್ಯಾ ಕೀನ್ಯಾದಲ್ಲಿ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಮಸಾಯಿ ರಾಷ್ಟ್ರೀಯ ಅರಣ್ಯದಲ್ಲಿ ಅವರು ಪ್ರವಾಸ ಹೋಗಿದ್ದಾರೆ. ಅಲ್ಲಿ ಅವರ ತಮ್ಮ ಬರ್ತಡೇನ ಆಚರಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಮಸಾಯಿ ಅರಣ್ಯ ಪ್ರದೇಶದ ಸೌಂದರ್ಯವನ್ನು ಸವಿಯುತ್ತಲೇ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡಿದ್ದಾರೆ. ಅದೇ ಫೋಟೋದಲ್ಲಿರ್ತಕ್ಕಂಥ ಹುಡುಗ ರಮ್ಯಾನ ಮದುವೆ ಆಗ್ತಾ ಇದ್ದಾನೆ ಅಂತ ಆ ಸುದ್ದಿ ಎಲ್ಲ ಕಡೆ ಹರಡ್ತದು. ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸುದ್ದಿ ಆಗ್ತಾ ಬಂತು. ಸೊ ಸುದ್ದಿನೇ, ಆದರೆ ಅದು ಅಂತೆ ಕಂತೆ ಮಾತ್ರ. ಅದು ಭಾಳಷ್ಟು ದಿನಗಳಿಂದ ಕೂಡ ರಮ್ಯಾ ಯಾರೇ ಒಬ್ಬ ಉದ್ಯಮಿ ಜೊತೆ ಅಥವಾ ಯಾವುದೇ ಒಬ್ಬ ನಟ ನಿರ್ಮಾಪಕರ ಜೊತೆಗಿದ್ದರೂ ಕೂಡ ಅದಕ್ಕೆ ಒಂದಿಷ್ಟು ಪುಕಾರುಗಳು ಎದ್ಬಿಡ್ತವೆ. ಹಾಗೆಯೇ ರಮ್ಯಗೂ ಕೂಡ ಆ ಥರ ಸುಳ್ಳು ಸುದ್ದಿ ಕೂಡ ಹಬ್ಬಿದ್ದುಂಟು. ಆದರೆ ಎಲ್ಲೂ ಕೂಡ ರಮ್ಯಾ ಪ್ರತಿಕ್ರಿಯೆ ನೀಡ್ತಾ ಇರಲಿಲ್ಲ. ಅಂದರೆ ಯಾರು ಏನೇ ಅಂದ್ಕೊಂಡ್ರೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿದ್ದಿಲ್ಲ. ಯಾಕಂದರೆ ರಮ್ಯಾ ತಾನಾಯಿತು, ತಾವಾಗಿತ್ತು, ನಮ್ಮ ಕೆಲಸ ಆಯಿತು ಅಷ್ಟೇ. ಸೊ ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅಂತ ಮಾತ್ರ ರಮ್ಯಾ ತಿಳ್ಕೊಂಡಿದ್ದಾರೆ. ಹಾಗಾಗಿ ರಮ್ಯಾ ಜಾಸ್ತಿ ಅದಕ್ಕೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಈಗ ಆ ಫೋಟೋ ಏನು ಹರಿದಾಡ್ತಾ ಇತ್ತು, ಆ ಫೋಟೋನ ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಹಂಚ್ಕೊಂಡು ದಿಸ್ ಈಸ್ ಫೇಕ್ ಅಂತ ಹಾಕೊಂಡ. ಅಂದರೆ ಇದು ಸುಳ್ಳು ಸುದ್ದಿ ಅಂತ. ಅಂದರೆ ಇತ್ತೀಚೆಗೆ ಹರಿದಾಡಿರ್ತಕ್ಕಂಥ ಒಂದು ಫೋಟೋ ಮತ್ತು ಆ ಸುದ್ದಿಗೆ ಅವರು ಯಾವಕ್ಕೂ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದರೆ ಈಗ ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಆ ಫೋಟೋನ ಹಾಕ್ಕೊಂಡು ಫೇಕ್ ಅಂತ ಹಾಕ್ಕೊಂಡಿದ್ದಾರೆ. ಅಂದರೆ ಯಾರೋ ಒಬ್ಬ ಟ್ರೋಲ್ ಪೇಜ್ನಲ್ಲಿ ಆ ಫೋಟೋ, ಅವರಿಬ್ಬರ ಫೋಟೋ, ಸಂಜೀವ್ ಮತ್ತು ರಮ್ಯಾ ಇರ್ತಕ್ಕಂಥ ಫೋಟೋನ ಹಾಕ್ಕೊಂಡು ಇವರೇ ನೋಡಿ ರಮ್ಯನ ಮದುವೆ ಆಗುವಂಥ ಉದ್ಯಮಿ ಅಂತೇಳಿ ಹಾಕಿ ಇವರಿಬ್ಬರು ಮದುವೆ ಆಗ್ತಾ ಇದ್ದಾರೆ ಅಂತೇಳಿ ಒಂದು ಫೋಟೋ ಹಾಕಿದ್ದಾರೆ. ಆ ಫೋಟೋ ಮತ್ತು ಟೆಕ್ಸ್ಟ್ ಇರೋಂಥದ್ದನ್ನು ಪೋಸ್ಟ್ ಹಂಚ್ಕೊಂಡಿರ್ತಕ್ಕಂಥ ರಮ್ಯಾ ದಿಸ್ ಈಸ್ ಫೇಕ್ ಅಂತ ಹಾಕ್ಕೊಂಡಿದ್ದಾರೆ. ಅಂದರೆ ಕೊನೆಗೂ ಅವರು ಮೌನ ಮುರಿದಿದ್ದಾರೆ. ಅಂದರೆ ತಮ್ಮ ಮದುವೆ ಬಗ್ಗೆ ವಿನಾಕಾರಣ ಸುಳ್ಳುಗಳನ್ನು ಹೇಳ್ತಕ್ಕಂಥ ಟ್ರೋಲ್ ಪೇಜರಿಗೆ ಸರಿಯಾಗಿ ಮಾತಾಡಬೇಕಿತ್ತು, ಆದರೆ ಅವ್ರು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಬರೀ ಒಂದೇ ಪೋಸ್ಟಲ್ಲಿ ಫೇಕ್ ಅಂತ ಹಾಕ್ಕೊಂಡ್ರು. ಅಲ್ಲಿಗೆ ಸ್ಪಷ್ಟನೆ ನೀಡ್ದಂಗೆ ಆಯಿತು, ನೀವೆಲ್ಲ ಅಂದ್ಕೊಂಡಿದ್ದೆಲ್ಲ ಸುಳ್ಳು ಅಂತ. ಅಂದರೆ ರಮ್ಯಾಗಿಂತ ವಯಸ್ಸಲ್ಲಿ ಚಿಕ್ಕವನು, ಅವನ ಜೊತೆ ರಮ್ಯಾ ಮದುವೆ ಆಗ್ತಾ ಇದ್ದಾರೆ ಅಂತಕ್ಕಂಥ ಎಲ್ಲ ಸುದ್ದಿ ಹರಡಿತ್ತು. ಆದರೆ ಅದು ಎಲ್ಲೂ ಕೂಡ ಆ ಬಗ್ಗೆ ಚಕರ ಎತ್ತಿರಲಿಲ್ಲ ರಮ್ಯಾ. ಆದರೆ ರಮ್ಯಾ ಅವರು ಹೇಳೋ ಪ್ರಕಾರ ಅವನೊಬ್ಬ ತಮ್ಮ, ಅಂದರೆ ಸೋದರನ ಸ್ಥಾನದಲ್ಲಿ ಇರ್ತಕ್ಕಂಥವನು, ಅವನಿಗೆ ಸಾಕಷ್ಟು ಅಷ್ಟೇ ಪ್ರೀತಿಯಿಂದ ರಮ್ಯಾ ಕೂಡ ಮಾತಾಡ್ತಾ ಇದ್ರು. ಅವನು ಕೂಡ ಅಷ್ಟೇ ಪ್ರೀತಿಯಿಂದ ರಮ್ಯಾ ಅವ್ರನ್ನ ಹಚ್ಕೊಂಡಿದ್ದ. ಹಂಗಾಗಿ ಅವರು ಈ ಬಾರಿಯ ಜನ್ಮದಿನವನ್ನು ಅಲ್ಲೇ ಆಚರಿಸ್ಕೊಂಡಿದ್ರು ಕೀನ್ಯಾದಲ್ಲಿ. ಸೊ ಆ ಸಂದರ್ಭದಲ್ಲಿ ಕೀನ್ಯಾದಲ್ಲಿ ಆ ಹುಡುಗ ಅಲ್ಲೇ ಕೆಲಸ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಒಂದು ಫೋಟೋನ ಹಂಚ್ಕೊಂಡಿದ್ದರಿಂದ ಇಷ್ಟೆಲ್ಲ ಅಂತ್ಯಕಂತೆಗಳಿಗೆ ಕಾರಣ ಆಗಿತ್ತು. ಕೊನೆಗೆ ಈಗ ರಮ್ಯಾ ಅವರು ತಾನು ಮದುವೆ ಆಗುವುದು ಬಗ್ಗೆ ಸ್ಪಷ್ಟಪಡ್ತಿದ್ದಾರೆ. ಅಂದರೆ ಹಿಂದೆ ಕೂಡ ಯಾರೋ ಒಬ್ಬ ಗ್ರೀಸ್ ದೇಶದನ ಒಬ್ಬ ಬಂದಿದ್ದ ಅಂಥೇಳಿ ಅನ್ಕಿದ್ರು, ಇವನು ನನ್ನ ಮದುವೆ ಆಗ್ತಾನೆ ಅನ್ನೋದು ಕೂಡ ಇಲ್ಲೂ ಕೂಡ ಅವ್ರು ಹೇಳ್ಕೊಂಡಿರಲಿಲ್ಲ. ಸೊ ಮಾಧ್ಯಮದಲ್ಲೇ ಅದು ಬಿತ್ತರ ಆಗಿತ್ತು, ಮದುವೆ ಆಗ್ತಾರಂತೆ. ಆದರೆ ಅದೆಲ್ಲ ಸುಳ್ಳಾಗಿತ್ತು. ರಮ್ಯಾ ಕೂಡ ಏನೇ ಇದ್ರೂ ನೇರವಾಗಿ ಹೇಳೋವಂಥವ್ರು. ಸೊ ಈ ವಿಚಾರದಲ್ಲೂ ಕೂಡ ಎಲ್ಲೂ ಹೇಳದೇ ಇದ್ದರೂ ಕೂಡ ಈಗ ಈ ಫೋಟೋವನ್ನು ಹಂಚಿಕೊಂಡು ಫೇಕ್ ಅಂತ ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ತಮ್ಮ ಮದುವೆಯ ಅಂತ್ಯಕಂತೆಗಳಿಗೆ ಬ್ರೇಕ್ ಕೊಟ್ಟಿದ್ದಾರೆ.